ಅರಸೀಕೆರೆಯಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಗಣೇಶನ ಉತ್ಸವ ನಡೆಯುತ್ತೆ ಅಂದರೆ ಅದು ಅರಸೀಕೆರೆಯಲ್ಲಿ ಸುಮಾರು 3 ತಿಂಗಳ ಕಾಲ ನಿರಂತರವಾಗಿ ಅದಕ್ಕೆ ಆದಂಥ ಒಂದು ದೊಡ್ಡ ಪೆಂಡಲ್ಲು ದಿನನಿತ್ಯ ಅರಸೀಕೆರೆ ಗಣೇಶನ ಉತ್ಸವದ ಸಂದರ್ಭಕ್ಕೆ ಕರ್ನಾಟಕದ ಇಂಥ ವಾದ್ಯಗೋಷ್ಠಿ ಆರ್ಕೆಸ್ಟ್ರಾಗಳು ಬಂದಿಲ್ಲ ಅನ್ನಂಗಿಲ್ಲ. 3 ತಿಂಗಳಾಗುತ್ತೆ. 3 ತಿಂಗಳ ಕಾಲ. ಆಮೇಲೆ ನಮ್ಮ ಗುರುರಾಜನಾಡು ಹರಿಕತೆ, ಅರಸೀಕೆರೆಯಲ್ಲಿ ಗುರುರಾಜನಾಡು ಹರಿಕತೆ ಅಂದರೆ ಇಡೀ ಸುತ್ತಮುತ್ತ 100 ಹಳ್ಳಿಗಳಿಂದ ಎತ್ತಿನ ಗಾಡಿಯಲ್ಲಿ ಬರೋರು ಹರಿಕತೆ ಕೇಳೋಕ್ಕೆ. ಅಲ್ಲೇ ಮನೆಯಿಂದಲೇ ಚಾಪೆ ತೊಗೊಂಬಂದು ಕೆಳಗಡೆ ಹಾಸ್ಕೊಂಡು ಹರಿಕತೆ ಕೇಳಿ ಹೋಗೋರು. ನಾವು ಹೈಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬರುವಾಗ ಗಣಪತಿ ಪೆಂಡಲಲ್ಲಿ ಆರ್ಕೆಸ್ಟ್ರಾ ಇದೆ ಅನ್ನೋದಕ್ಕೋಸ್ಕರ ಆರ್ಕೆಸ್ಟ್ರಾ ನೋಡಲಿಕ್ಕೋಸ್ಕರ ಹೋಗ್ತಿದ್ದು. ಹೀಗೆ ಹೋಗುವಾಗ ಅಲ್ಲಿ ಏನಾಯಿತು, ನಮ್ಮ ಅರಸೀಕೆರೆಯಲ್ಲಿ ಹಾಸನ್ ರೋಡು ಅಂತ ಬರುತ್ತೆ. ಈ ರೈಲ್ವೆ ಟ್ರ್ಯಾಕ್ ಕೆಲಸಕ್ಕೆ ಅಂತ ಬಂದಂಥ ತಮಿಳರು ಅಲ್ಲಿ ವಾಸ ಇದ್ದಾರೆ, ತುಂಬ ಜನ ಇದ್ದಾರೆ. ಅಲ್ಲಿಂದ ಒಂದು 50 ಜನ ಹುಡುಗರು ಬರೋರು, ತಮಿಳರು ಹುಡುಗರು. ತಮಿಳು ಹಾಡಾಡಿ ಅಂತ ಹೇಳಿ ಗಲಾಟೆ ಮಾಡೋರು ಗಣೇಶನ ಉತ್ಸವದಲ್ಲಿ. ನಾವೆಲ್ಲ ಒಂದು 15-20 ಜನ ಹುಡುಗರು ನಮ್ಮ ಊರ ಕಡೆಯಿಂದ ಏನೆಲ್ಲ ಬರ್ತಾ ಇದ್ದು, ನಾವೆಲ್ಲ ಕೇಳ್ತಾ ಇದ್ದು, ಪ್ರಶ್ನೆ ಮಾಡ್ತೀವಿ, ಯಾಕೆ ಇಲ್ಲಿ ತಮಿಳು ಹಾಡಾಡಬೇಕು? ಅಪ್ಪಟ ಕನ್ನಡದ ತಾಲೂಕು, ನೀವು ಎಲ್ಲಿಂದ ಬಂದವರು, ನೀವು ತಮಿಳು ಹಾಡಿ ಅಂತ ಕೇಳಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಬೇಡಿ, ಹಾಡಬೇಡಿ ಅಂತ ಹೇಳ್ತಿದ್ರು. ಆದರೂ ಈ ಗಣಪತಿ ಪೆಂಡಲಲ್ಲಿ ಆ ಒಂದು ಧರ್ಮದರ್ಶಿಗಳ ಪೈಕಿಲಿ ಒಬ್ಬ ತಮಿಳೋನಿದ್ದ. ಅವನು ತಮಿಳು ಹಾಡನ್ನ ಹಾಡಿಸ್ತಾ ಅಂತ ಹೇಳಿ ಅವತ್ತು ನಾವು ಹೋಗಿ ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾಗೆ ಗಲಾಟೆ ಮಾಡೋದು. ಸೊ ಅಲ್ಲಿಂದ ನಿಮ್ಮ ಹೋರಾಟ ಸ್ಟಾರ್ಟ್ ಆಯಿತು. ಅಲ್ಲಿಂದ ಹೋರಾಟ ಪ್ರಾರಂಭ.